ನೂತನ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ರಾಜ್ಯದ ಬರ ವೀಕ್ಷಣೆ ಮಾಡೋದಕ್ಕೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ನೂತನ ಸಚಿವರುಗಳು ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಏನು ಮಾಡ್ತಾ ಇದ್ದಾರೆ, ಬರ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದು ಬರ ವೀಕ್ಷಣವೋ ಅಥವಾ ಸಚಿವರ ವಿಜಯೋತ್ಸವವೋ ಅನ್ನುವ ಪ್ರಶ್ನೆ ಹುಡ್ತಾ ಇದ್ದಾವೆ. ಯಾಕಂತೀರಾ ಹೇಳ್ತೀನಿ ಕೇಳಿ. ನೋಡಿ, ಬರ ವೀಕ್ಷಣೆ ಮಾಡೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ನೂತನ ಸಚಿವರುಗಳಿಗೆ. ಜಿಲ್ಲಾ ಉಸ್ತುವಾರಿ ಸಚಿವರಿಂದ ರಾಜ್ಯದಲ್ಲಿ ಬರ ವೀಕ್ಷಣೆ ಆಗ್ತಾ ಇದೆ, ಪರಿಶೀಲನೆ ಆಗ್ತಾ ಇದೆ. ಏನಂತ ಹೇಳಿದ್ರೆ ಇದು ಬರ ವೀಕ್ಷಣೆಯೋ ಅಥವಾ ಸಚಿವರ ವಿಜಯೋತ್ಸವವೋ ಅನ್ನುವ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇವಾಗ ಬರ ಪರಿಶೀಲನೆ ಹೆಸರಿನಲ್ಲಿ ಸಚಿವರಿಂದ ದುಂದು ವೆಚ್ಚ ಆಗ್ತಾ ಇದೆ. ದುಂದು ವೆಚ್ಚ ಯಾವ ರೀತಿ? ಹುಬ್ಬಳ್ಳಿ ಧಾರವಾಡದಲ್ಲಿ ಸಂತೋಷ್ ಲಾಡ್ ಅವರು ಬರ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಬರ ವೀಕ್ಷಣೆಗೆ ಬಂದಿರೋದು ಬರೋಬ್ಬರಿ 40ಕ್ಕೂ ಹೆಚ್ಚು ವಾಹನಗಳಲ್ಲಿ ಬರ ವೀಕ್ಷಣೆಗೆ ಬಂದಿದ್ದಾರೆ ಸಚಿವರು. 40 ವಾಹನಗಳು, 40 ಕಾರುಗಳಲ್ಲಿ. ನಿನ್ನೆ ಶರಣ ಪ್ರಕಾಶ್ ಪಾಟೀಲ್ ಬಂದಾಗ ರೆಡ್ ಕಾರ್ಪೆಟ್ ಹಾಕಲಾಗಿತ್ತಂತೆ. ಬರ ವೀಕ್ಷಣೆ ಹೆಸರಿನಲ್ಲಿ ಸಚಿವರು ಮತ್ತು ಶಾಸಕರು ದುಂದು ವೆಚ್ಚ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. 40ಕ್ಕೂ ಹೆಚ್ಚು ವಾಹನಗಳಿಗೆ ಅದರಲ್ಲಿ ಬಂದು ಬರ ವೀಕ್ಷಣೆ ಆಗ್ತಾ ಇದೆ. 40ಕ್ಕೂ ಹೆಚ್ಚು ವಾಹನಗಳಲ್ಲಿ ಬಂದಿದ್ದಾರೆ ಸಂತೋಷ್ ಲಾಡ್ ಅಂತ ಹೇಳಿ. ಸೊ ಇವಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಹುಟ್ಕೊಳ್ತಾ ಇದ್ದಾವೆ. ನೀವು ಗಮನಿಸ್ತಾ ಇದ್ದೀರಿ ಎಷ್ಟು ಉದ್ದದವರೆಗೂ ಕಾರ್ಗಳು ನಿಂತ್ಕೊಂಡಿದ್ದಾವೆ ಅಂತ ಹೇಳಿ. ದುಂದು ವೆಚ್ಚ ಅದೆಲ್ಲ. ನೋಡಿ, ಬರ ಇದೆ ರಾಜ್ಯದಲ್ಲಿ, ರೈತರಿಗೆ ಅವರು ನಮ್ಮ ಬರ ಪರಿಸ್ಥಿತಿ ಇದೆ, ನಮ್ಮ ಪ್ರದೇಶಗಳನ್ನು ಬರಪೀಡಿತ ಜಿಲ್ಲೆಗಳನ್ನಾಗಿ ನೀವು ಘೋಷಣೆ ಮಾಡಿ ಅಂತಿದ್ದಾರೆ. ಅಂದರೆ ಬರಪೀಡಿತ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಅದನ್ನು ಘೋಷಣೆ ಮಾಡಬೇಕು. ಆ ಬೆಳೆಗೆ ಸೂಕ್ತ ಪರಿಹಾರನ ಕೊಡುವ ಸರ್ಕಾರ ಆ ಕೆಲಸ ಮಾಡಬೇಕು. ಸಚಿವರು ಈ ರೀತಿ 40ರಿಂದ 50 ಕಾರುಗಳಲ್ಲಿ ಹೋಗಿ ನೀವು ಬರ ವೀಕ್ಷಣೆ ಮಾಡ್ತೀರಿ ಅಂತಂದರೆ ಅದು ಖರ್ಚು ಎಷ್ಟು ಬೇಕು? ಒಬ್ಬರು ಸಚಿವರು ಹೋಗೋದಕ್ಕೆ ಎಷ್ಟು ಜನ ಬೇಕು? ಒಂದು ಕಾರ್ ಇದ್ರೆ ಸಾಕು. 2 ಕಾರಪ್ಪ ಸಚಿವರಾಗಿ, 2 ಕಾರು. ಒಂದು ಕೆಂಪು ಗೂಟದ ಕಾರು, ಅದರಿಂದ ಒಂದು ಪೊಲೀಸ್ ಕಾರು, 2 ಇದ್ರೆ ಸಾಕು ಸಚಿವರು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬರೋಬ್ಬರಿ ಅರ್ಧ ಕಿಲೋಮೀಟರ್ ಮೇಲೆ ನಿಂತಿದ್ದಾವೆ ಕಾರುಗಳು. ನೋಡಿ, ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಬರ ವೀಕ್ಷಣೆ ಮಾಡ್ತಿದ್ದೀರಿ, ರೈತರಿಗೆ ಒಳ್ಳೇದು ಮಾಡೋಕೆ ಹೊರಟಿದ್ದೀರಿ. ಹೌದು, ಇದರಲ್ಲಿ ಇಷ್ಟೊಂದು ಖರ್ಚು ಮಾಡೋ ಅಗತ್ಯ ಇತ್ತ ಅನ್ನುವಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ಯಾಕೆ ಬೇಕಿತ್ತು ಇಷ್ಟೊಂದು ದುಂದು ವೆಚ್ಚ ಅಲ್ವಾ? ಸೊ ಇವಾಗ ಇದಕ್ಕೆ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಯಾಕೆ ಸಚಿವರು ಈ ರೀತಿಯ ಅದ್ಧೂರಿಯ ಸ್ವಾಗತವನ್ನ ಮಾಡ್ಕೊಂಡಿದ್ದಾರೆ ಅಲ್ಲಿ ಅಂತೇಳಿ. ಹೊಲಕ್ಕೆ ಭೇಟಿ ಕೊಡೋಕೆ ಅಷ್ಟೊಂದು ಖರ್ಚು ಬೇಕಿತ್ತ ಅನ್ನುವಂಥದ್ದು ಕೂಡ. ಸಿಎಂ ಅವರ ಸೂಚನೆ ಮೇರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ನೂತನ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಬರ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸಂತೋಷ ಇದೆ, ನಿಮ್ಮ ಕೆಲಸಕ್ಕೆ ಶ್ಲಾಘಿಸಬೇಕು. ಬಟ್ ನೀವು ಆ ಕೆಲಸ ಮಾಡೋದಕ್ಕೆ ಹೋಗಿರೋದು 40 ಕಾರುಗಳು, 40 ಕಾರು. ಎಷ್ಟ್ರಿ ಖರ್ಚು? ಯಾರ ಖರ್ಚಲ್ಲಿ? ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ಒಂದು ಕಡೆ ಶ್ಲಾಘಿಸಬೇಕು, ಅಥವಾ ಖರ್ಚು ದುಂದು ವೆಚ್ಚ ಆಗ್ತಿದೆ ಅಂತ ಹೇಳಿ ವಿರೋಧ ವ್ಯಕ್ತಪಡಿಸಬೇಕು, ಗೊತ್ತಾಗ್ತಾ ಇಲ್ಲ. ಸೊ ಇದರ ಕಡೆ ಸರ್ಕಾರ ಗಮನ ಕೊಡಬೇಕು, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗಮನ ಕೊಡಬೇಕು, ಸಂತೋಷ್ ಲಾಡ್ ಅವರು ಕೂಡ ಇದರ ಕಡೆ ಗಮನ ಕೊಡಬೇಕು. ಇದು ನನ್ನ ತಲೆಗೆ ಬರಲಿಲ್ವಲ್ಲ, ಯಾಕೆ ನಾನು ಇಷ್ಟೊಂದು ವಾಹನಗಳನ್ನು ತೆಗೆದುಕೊಂಡು ಹೋದೆ ಅಂಥೇಳಿ ಅವರು ಇದರ ಬಗ್ಗೆ ವಿಚಾರ ಮಾಡಬೇಕು. ದುಂದು ವೆಚ್ಚ, ಹೌದು, ನಿಜವಾಗ್ಲೂ ದುಂದು ವೆಚ್ಚ ರೀ ಇದು. ಇವಾಗ ನೀವು ಬರ ವೀಕ್ಷಣೆ ಮಾಡ್ತೀರಿ, ಫೈನಲ್ ಆಗಿ ಒಂದು ರಿಪೋರ್ಟ್ ಸರ್ಕಾರಕ್ಕೆ ಒಪ್ಪಿಸ್ತೀರಪ್ಪ. ಆವಾಗ ಬರ ಪೀಡಿತ ಪ್ರದೇಶಗಳಿಗೆ ನೀವು ಸರ್ಕಾರದಿಂದ ಪರಿಹಾರ ಅಂತೇಳಿ ಇಷ್ಟು ಕೊಡಬೇಕು. 1 ಎಕರೆಗೆ ಇಷ್ಟು ಅಂತ ಕೊಡ್ತೀರಿ. ಅದನ್ನು ಕೊಡೋದಕ್ಕೆ ದುಡ್ಡು ಬೇಕು. ನೀವು ಬರ ವೀಕ್ಷಣೆ ಮಾಡೋದಕ್ಕೆ ದುಡ್ಡು ವೆಚ್ಚ ಮಾಡಿದ್ರೆ ಅದಕ್ಕೆಲ್ಲ ಕಮ್ಮಿ ಬೀಳಲ್ವಾ? ಅದಕ್ಕೆಲ್ಲ ಶಾರ್ಟೇಜ್ ಆಗಲ್ವಾ? ಸೊ ಇದ್ರ ಕಡೆ ಸಚಿವರುಗಳು ಮತ್ತು ಸಿಎಂಗಳು ಕೂಡ ಗಮನ ಕೊಟ್ಟು ಮುಂದೆ ಈ ರೀತಿ ಇರೋ ರೀತಿ ಬಡವರಿಗೆ, ರೈತರಿಗೆ ಅನುಕೂಲವಾಗೋ ರೀತಿ ನೀವು ಬರ ವೀಕ್ಷಣೆ ಮಾಡಿದ್ರೆ ಸಾಕು.